ಓಕೆ, ಎಲ್ರು ನಮಸ್ಕಾರ. ಏನಪ್ಪಾ ಅಂದ್ರೆ ಈ ಒಂದು ವಿಡಿಯೋನ ಮಾಡ್ತಿರೋ ಉದ್ದೇಶ ಏನಂದ್ರೆ, ಏನಪ್ಪಾ ಅಂದ್ರೆ ಲಾಸ್ಟ್ 2023 ಏನಪ್ಪಾ ಅಂದ್ರೆ ಲಾಸ್ಟ್ ರಿಕ್ರೂಟ್ಮೆಂಟ್ ಆಗಿತ್ತು ಪೊಲೀಸ್ ಕಾನ್ಸ್ಟೇಬಲ್. ಹೌದಾ, ಅವಾಗ ಏನಪ್ಪಾ ಅಂದ್ರೆ ನಾವು ಜಾಯ್ನ್ ಆಗಿದ್ದು. ಹೌದಾ, 21 ಆಗಿತ್ತು. ಅದಾದ್ಮೇಲೆ ಏನಪ್ಪಾ ಅಂದ್ರೆ 23 ಲಾಸ್ಟ್ ನೋಟಿಫಿಕೇಶನ್ ಆಗಿತ್ತು. ರೈಟ್, ಈಗ ಅದಾದ್ಮೇಲೆ 3 ವರ್ಷ ಆದ್ಮೇಲೆ, ಹೌದಾ, 3 ವರ್ಷ ಆದ್ಮೇಲೆ ಏನಂದ್ರೆ ಮತ್ತೆ ವಾಪಸ್ಸು ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಆಗ್ಯದ. ಅದೇನಪ್ಪ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ ಆಗ್ಯದ. ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ರೈಟ್, ನಾ ಯಾಕೆ ಈ ವಿಡಿಯೋನ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದ್ರೆ, ನಾವೊಂದು ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಅಪ್ಲಿಕೇಶನ್ ಡೇಟ್ ಯಾವಾಗ ಅದ, ಹೌದಾ, ಅಪ್ಲಿಕೇಶನ್ ಡೇಟ್ ಯಾವಾಗ ಕ್ಲೋಸ್ ಆಕತಿ, ಅಥವಾ ಫೀಸ್ ಯಾವಾಗ ತುಂಬಬೇಕು, ಅಥವಾ ಫೀಸ್ ಎಷ್ಟ ಅದ ಅನ್ನೋದನ್ನ ಯಾವುದೂ ನಾ ಈ ಒಂದು ವಿಡಿಯೋದಲ್ಲಿ ಹೇಳಂಗಿಲ್ಲ. ಯಾಕೆ ಹೇಳಂಗಿಲ್ಲಪ್ಪ ಅಂದ್ರೆ ಆಲ್ರೆಡಿ ನಿಮ್ಗೆ ಏನಪ್ಪಾ ಅಂದ್ರೆ ಎಲ್ಲ ಗೊತ್ತಿರೋ ವಿಚಾರ. ಹೌದಾ, ಆಲ್ರೆಡಿ ನೀವೆಲ್ಲ ಡೇಟ್ ಎಲ್ಲ ಗೊತ್ತಿರತಿ. ಏಜ್ ಸಂಬಂಧಪಟ್ಟಂಗ ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ ಡಿಸ್ಕಷನ್ ಮಾಡಿ. ರೈಟ್, ಯಾವ ಏಜ್ ಯಾವ ಕಟ್ಟಿದ್ರೆ ಎಷ್ಟೆಷ್ಟು ಏಜ್ ಇರ್ಬೇಕಂತೇಳಿ, ಹೌದಾ, ಅದನ್ನು ಕೂಡ ಡಿಸ್ಕಷನ್ ಮಾಡೇವಿ. ಹೌದಾ, ಫಿಸಿಕಲ್ ಸಂಬಂಧಪಟ್ಟಂಗ ಕೂಡ ಡಿಸ್ಕಷನ್ ಮಾಡೇವಿ. ನಿಮ್ಗೆ ಡೌಟ್ ಇದ್ರೆ ಹೋಗಿ ಹಿಂದೆ ಇರ್ತಕ್ಕಂಥ ವಿಡಿಯೋಗಳನ್ನ ನೀವು ನೋಡ್ಕೊಳ್ಬಹುದು. ಬಟ್ ಈ ಒಂದು ವಿಡಿಯೋ ಮಾಡ್ತಾರ ಉದ್ದೇಶ ಏನಪ್ಪಾ ಅಂದ್ರೆ, ಎಲ್ಲಾ ನಾ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಎಲ್ಲರೂ ಏನ್ ಮಾಡ್ತಿದೆ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿದೆ. ಇದು ಸಂಬಂಧಪಟ್ಟಂಗೆ ನೋಟಿಫಿಕೇಶನ್ ಸಂಬಂಧಪಟ್ಟಂಗೆ ಅದ್ರ ಬಗ್ಗೆ ನಾ ಏನೂ ಮಾತಾಡಂಗಿಲ್ಲ. ಬಟ್ ಈ ಒಂದು ವಿಡಿಯೋಲಿ ಏನ್ ಮಾತಾಡಕೊಂಡಿನಪ್ಪ ಅಂದ್ರೆ, ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಥವಾ ಈ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಕ್ಕಂಥ ಕಡಿಮೆ ಸಮಯದಲ್ಲಿ 56 ದಿನ ಇದೆ ಒಟ್ಟ. ಹೌದಾ, ಈ 56 ದಿನದಲ್ಲಿ ಏನೇನ್ ಮಾಡ್ಬೇಕು, ಏನು ಮಾಡಬಾರ್ದು ಅನ್ನೋದು ವಿಡಿಯೋ ಮಾಡಾಕತ್ತೀನಿ. ಹೌದಾ, ನಾನು ಏನಪ್ಪಾ ಅಂದ್ರೆ 2 ರಿಂದ 3 ವರ್ಷ ನಾನು ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಫೀಲ್ಡ್ ಓದಿ 2 ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅನ್ನ ಪಾಸ್ ಮಾಡಿ, ಒಂದು ಏನಪ್ಪಾ ಅಂದ್ರೆ KS ಮೇನ್ಸ್ ಫಿಲಿಮ್ಸ್ ಪಾಸ್ ಮಾಡಿ ಮೇನ್ಸ್ ಬರ್ದಿ, ಅದು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಿಲ್ಲ. ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ, ಹೌದಾ, ನಾನು ಯಾವ್ದೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಏನಪ್ಪಾ ಅಂದ್ರೆ ಕೆಲಸವನ್ನ ಮಾಡಿ ಅಲ್ಲಿ ಏನಪ್ಪಾ ಅಂದ್ರೆ 12 ಪೊಲೀಸ್ ಕಾನ್ಸ್ಟೇಬಲ್ ಬ್ಯಾಚ್ ಅನ್ನ ಕಂಪ್ಲೀಟ್ ಮಾಡಿ, 2 ವಿಲೇಜ್ ಅಕೌಂಟ್ ಬ್ಯಾಚ್ ಅನ್ನ ಕಂಪ್ಲೀಟ್ ಮಾಡಿ, ಆ ಒಂದು ಎಲ್ಲಾ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ, ಹೌದಾ, ನಿಮಗೆ ಏನಪ್ಪಾ ಅಂದ್ರೆ ಈ ಸಮಯದಲ್ಲಿ, ಹೌದಾ, ಈ ಎಕ್ಸಾಮ್ ಸಮಯದಲ್ಲಿ ನಿಮ್ಗೆ ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಹೇಳಕ್ ಪ್ರಯತ್ನವನ್ನ ಮಾಡ್ತೀನಿ. ಹೌದಾ, ಎಲ್ರು ಏನಪ್ಪಾ ಅಂದ್ರೆ ಈ ಸಮಯದಲ್ಲಿ ನಿಮ್ಮ ಮೈಂಡ್ ಅನ್ನ ಈ ಫಸ್ಟ್ ಏನ್ ಮಾಡೋಣ, ನಾವು ಏನನ್ನ ಮಾಡಬಾರ್ದು ಅಂತ, ನಾವ್ ಏನ್ ಮಾಡಬಾರ್ದು ಈ ಟೈಮಲ್ಲಿ. ಹೌದಾ, ಕೆಲವೊಂದು ಏನಪ್ಪಾ ಅಂದ್ರೆ ಫಸ್ಟ್ ಥಿಂಗ್ ಏನ್ ಗೊತ್ತಾ, ನೀವ್ ಏನ್ ಮಾಡಬಾರ್ದಪ್ಪ ಅಂದ್ರೆ, ಈ ಒಂದು ಸಮಯದಲ್ಲಿ ಕಡಿಮೆ ಸಮಯ ಕೊಟ್ಟಿದಾರಂತ ತಿಳ್ಕೊಂಡು ಯಾರು ಕೂಡ ಹೆದರುವಂತ ಅವಶ್ಯಕತೆ ಇಲ್ಲ. ಆಲ್ರೆಡಿ 3 ರಿಂದ 4, 5 ವರ್ಷ ಮಟ್ಟ ಏನಪ್ಪಾ ಅಂದ್ರೆ ನೀವು ಆಲ್ರೆಡಿ ಓದಿದಿರಿ. ನಾನು ನೋಡಿದೀನಿ ಏನಪ್ಪಾ ಅಂದ್ರೆ KVD ಅಲ್ಲಿ ಅಥವಾ ಧಾರವಾಡ ಡಿಸ್ಕಷನ್ ಬಂದಾಗ ನಾ ಎಲ್ಲರ ಬಗ್ಗೆ ನನಗೆ ಗೊತ್ತದ ಎಷ್ಟೆಷ್ಟು ಯಾರು ಓದಿದಾರ ಅಂತೇಳಿ. ಹೌದಾ, ಯಾರು ಕೂಡ 56 ದಿನ ಕೊಟ್ಟಣ ಸಡನ್ ಆಗಿ ಏನಪ್ಪಾ ಅಂದ್ರೆ ನೋಟಿಫಿಕೇಶನ್ ಮಾಡ್ಯಾರ ಅಂತೇಳಿ ಯಾರು ಹೆದರುವಂತ ಅವಶ್ಯಕತೆ ಇಲ್ಲ. ಹೌದಾ, ಆಲ್ರೆಡಿ ನೀವು 3-4 ವರ್ಷ ಆಲ್ರೆಡಿ ಕೂಡ ಏನಪ್ಪಾ ಅಂದ್ರೆ ಕೂತು ಓದಿದಿರಿ. ಈ 50 ದಿನ ಅಥವಾ 56 ದಿನ ನಿಮಗೆ ಯಾವುದಕ್ಕೂ ಹೆದರುವಂತ ಅವಶ್ಯಕತೆ ಇಲ್ಲ. ಒಂದನೇದು ಏನಪ್ಪಾ, ಯಾರು ಕೂಡ ಹೆದರಬಾರ್ದು. ಇನ್ನೊಂದೇನಪ್ಪಾ ಅಂದ್ರೆ ಎರಡನೇದು ಏನಪ್ಪಾ ಅಂದ್ರೆ, ಇಷ್ಟು ದಿನ ಏನಪ್ಪಾ ಅಂದ್ರೆ KSP ದವ್ರ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ರು. ಹೌದಾ, ಇವಾಗ ಏನಪ್ಪಾ ಅಂದ್ರೆ KE ಎಕ್ಸಾಮ್ ಅನ್ನ ಕೊಡ್ತಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿರುವಂತ ವಿಚಾರ. ಇನ್ನೊಂದ್ ಏನ್ ಮಾಡಕತ್ತೀರಪ್ಪ ಅಂದ್ರೆ, ನೀವು ಎಲ್ರು KE ಕೊಟ್ಟಿದಾರ, ಕ್ವಶನ್ ಪೇಪರ್ ಟಫ್ ಇರ್ತದ, ಹೌದಾ, ಕ್ವಶನ್ ಪೇಪರ್ ಏನಪ್ಪಾ ಅಂದ್ರೆ ಬಹಳ ಡೀಪ್ ಇರ್ತದ ಅನ್ನೋದು ಎಲ್ರು ಏನಪ್ಪಾ ಅಂದ್ರೆ ನೀವು ತಪ್ಪಾಗಿ ತಿಳ್ಕೊಂಡು ಹೆದರಾಕತ್ತಿದ್ರಿ. ಸೊ ಯಾರು ಕೂಡ ಹೆದರುವಂತ ಅವಶ್ಯಕತೆ ಇಲ್ಲ. ಹೌದಾ, ಯಾಕಪ್ಪ ಅಂದ್ರೆ KE ದವ್ರಾಗಿರ್ಬೋದು, KPSC ಆಗಿರ್ಬೋದು, ಯಾರು KSP ಆಗಿರ್ಬೋದು, ಅದೇ ಪಾಲಿಟಿಯಲ್ಲಿ ಇರ್ತಕ್ಕಂಥ ಕ್ವಶನ್ ಅನ್ನ ತೆಗಿಬೇಕು, ಅದೇ ರಾಷ್ಟ್ರಪತಿ ಸಂಬಂಧಪಟ್ಟ ಕ್ವಶನ್ ಅನ್ನ ತೆಗಿಬೇಕು. ಹೌದಾ, ಅದೇ ಏನಪ್ಪಾ ಅಂದ್ರೆ ಜಿಯೋಗ್ರಫಿ ಸಂಬಂಧಪಟ್ಟ ಕ್ವಶನ್ ಅನ್ನ ತೆಗಿಬೇಕು, ಅದೇ ಎಕನಾಮಿಕ್ ಸಂಬಂಧಪಟ್ಟ ಕ್ವಶನ್ ಅನ್ನ ತೆಗಿಬೇಕು, ಅದೇ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟ ಕ್ವಶನ್ ಅನ್ನ ತೆಗಿಬೇಕು. ಯಾವುದೇ ಏನಪ್ಪಾ ಅಂದ್ರೆ ಇಲ್ಲಿ ನಾವು ಹೊಸದು ಎಲ್ಲೂ ಮಂಗಳ ಗ್ರಹ ತಗೊಂಡ್ ಬಂದು ಕ್ವಶನ್ ಅನ್ನ ಹಾಕಂಗಿಲ್ಲ. ಅರ್ಧ. ಸೊ ಏನಪ್ಪಾ ಅಂದ್ರೆ KE ಸಂಬಂಧಪಟ್ಟಂಗ ಬಟ್ ಮೆಥಡ್ ಚೇಂಜ್ ಅದ. ಏನಪ್ಪಾ ಅಂದ್ರೆ ಅಲ್ಲಿ 1 ಲೈನರ್ ಓದ್ತಿದ್ರಿ, ಇಲ್ಲಿ ಸ್ವಲ್ಪ ಡೀಪ್ ಆಗಿ ಓದ್ಬೇಕು. ಅರ್ಧ. ಈ ಟೇಕ್ ಫಾರ್ ಎಕ್ಸಾಂಪಲ್ ಅಂದ್ರೆ ಈ ರಾಮ್ಸರ್ ತಾಣಗಳು ಸಂಬಂಧಪಟ್ಟಂಗ ಎಕ್ಸಾಂಪಲ್ ಕೊಡಕತ್ತೀನಿ. ರಾಮ್ಸರ್ ತಾಣ ಸಂಬಂಧಪಟ್ಟಂಗ ಏನಪ್ಪಾ ಅಂದ್ರೆ ಕ್ವಶನ್ಸ್ ಅನ್ನ ಕೇಳ್ತಾನೆ. ಅಲ್ಲಿ ಹೇಗಿದ್ರೆ ಕ್ವಶನ್ ಕೇಳಿದ್ದ, ಇತ್ತೀಚೆಗೆ 100ನೇ ರಾಮ್ಸರ್ ತಾಣ ಯಾವ್ದಂತ ಡೈರೆಕ್ಟ್ ಕ್ವಶನ್ ಕೇಳಿದ್ದ KSP ದಾವ್. ಬಟ್ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಜಸ್ಟ್ ರಾಮ್ಸರ್ ತಾಣ ಅಂದ್ರೆ ಏನು, ಹೌದಾ, ರಾಮ್ಸರ್ ತಾಣ ಘೋಷಣೆ ಮಾಡ್ಬೇಕಾದ್ರೆ ಯಾವ್ಯಾವ ಕೆಟಗರಿ ಇರಬೇಕು, ಹೌದಾ, ಇತ್ತೀಚೆಗೆ ರಾಮ್ಸರ್ ತಾಣಗಳನ್ನ ಘೋಷಣೆ ಮಾಡೋದು 4 ಕೊಟ್ಬಿಟ್ಟು ಹೊಂದಿಸಿ ಬರೀ ಕೇಳ್ತಾನ ಅಷ್ಟೇ. ಅಲ್ಲಿ 1 ಡೈರೆಕ್ಟ್ ಕೇಳ್ತಾನೆ, ಇಲ್ಲಿ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಇರ್ತಾವ. ಬಟ್ ಅದನ್ನೇ ನೀವು ರಾಮ್ಸರ್ ತಾಣ ಜಸ್ಟ್ ಬಯಾಟ್ ಹಾಕ್ಬಾರ್ದು. ಅದನ್ನೇ ಮಾಡ್ಬೇಕ್ರಿ, ಸ್ವಲ್ಪ ಡೀಪ್ ಆಗಿ ಅದ್ರ ಮೇಲೆ ರಿಸರ್ಚ್ ಅನ್ನ ಮಾಡ್ಬೇಕು. ಕೆಲವೊಂದು ಟಾಪಿಕ್ ಸಂಬಂಧಪಟ್ಟ ಬರೋದಲ್ಲ. ಯಾರು ಕೂಡ KE ಕೊಟ್ರಂತ ಹೆದರಕ್ ಹೋಗ್ಬೇಡ್ರಿ. KE ದವ್ರು ಏನು ಕೊಡಪ್ಪ ಅಂದ್ರೆ ಮಂಗಳ ಗ್ರಹದಿಂದ ಕ್ವಶನ್ಸ್ ಗಳನ್ನ ತರಂಗಿಲ್ಲ.
ಹೌದಾ, ಯಾವ ಕ್ವಶನ್ಸ್ ಗಳು ನೀವು ಆಲ್ರೆಡಿ ಓದಿದಿರಲ್ಲ ಅದನ್ನೇ ಸ್ವಲ್ಪ ಡೀಪ್ ಆಗಿ ಕೇಳ್ತಾರ ಅಷ್ಟೇ. ಅರ್ಥ ಆಯ್ತಾ? ಓಕೆ, ಒಂದು. ಇನ್ ನೆಕ್ಸ್ಟ್ ಎರಡಾಯ್ತು. ಇನ್ನು ಮೂರನೇದು ಏನ್ ಗೊತ್ತಾ, ಇನ್ನೊಂದೇನ್ ಗೊತ್ತಾ, ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಈ ಯೂಟ್ಯೂಬ್ ಅಲ್ಲಿ ನಾನು ನೋಡಕತ್ತೀನಿ. ಯೂಟ್ಯೂಬ್ ಅಲ್ಲಿ ಕೆಲವೊಂದಿಷ್ಟು ಏನ್ ಮಾಡ್ತಪ್ಪ ಅಂದ್ರೆ ಈ 50 ದಿನಗಳಲ್ಲಿ ಪೊಲೀಸ್ ಆಗ್ರಿ, 30 ದಿನಗಳಲ್ಲಿ ಪೊಲೀಸ್ ಆಗ್ರಿ, ಹೌದಾ, ಏನಪ್ಪಾ ಅಂದ್ರೆ 20 ದಿನಗಳಲ್ಲಿ ಪೊಲೀಸ್ ಆಗ್ಬಹುದು ಅಂತೇಳಿ ಏನಪ್ಪಾ ಅಂದ್ರೆ ಕೆಲವೊಂದು ಕ್ರಾಶ್ ಕೋರ್ಸ್ ಆಯ್ತು, ಕೆಲವೊಂದು ಏನಪ್ಪಾ ಅಂದ್ರೆ ಸ್ಟಾರ್ಟ್ ಮಾಡಕತ್ತಾರ. ಸೊ ಆಲ್ರೆಡಿ ಓದಿದವ್ರು ಮಾತಾಡತ್ತೀನಿ ನಾನು. ಆಲ್ರೆಡಿ 3-4 ವರ್ಷ ಓದಿದವ್ರು ಹೇಳಕತ್ತೀನಿ, ಯಾರು ಕೂಡ ಇಂಥದಕ್ಕೆ ಏನಪ್ಪಾ ಅಂದ್ರೆ ತಲೆ ಕೊಡಬೇಡ್ರಿ, ಕಿವಿ ಕೊಡಾಕ್ ಹೋಗ್ಬೇಡ್ರಿ. ಹೌದಾ, ಯಾಕಪ್ಪ ಅಂದ್ರೆ 30-40 ದಿನದಲ್ಲಿ ಪಿ.ಸಿ ಆಗೋದಂತೆ ಅದು ಸುಳ್ಳು. ಅದು ಈ ಕೆಇ ಕ್ವಶನ್ ಪೇಪರ್ ಹೇಳಕತ್ತೀನಿ. ಕೆಇ ಕ್ವಶನ್ ಪೇಪರ್ ಅಂತ ಬಂದಾಗ 30 ದಿನದಲ್ಲಿ ಓದಿ PS ಪೊಲೀಸ್ ಆಗೋದು, 50 ದಿನದಲ್ಲಿ ಓದಿ ಪೊಲೀಸ್ ಆಗೋದು ಎಲ್ಲ ಸುಳ್ಳು. ಹೌದಾ, ಅಂತವುಗಳು ಯಾರು ಕೂಡ ನೀವು ಏನಪ್ಪಾ ಅಂದ್ರೆ ಇನ್ನು ಆಲ್ರೆಡಿ 3-4 ವರ್ಷ ಓದಿರ್ತೀರಿ, ಅದನ್ನ ಮತ್ತೆ ಖರೀದಿ ಮಾಡಿ ಅದನ್ನ ನೋಡ್ಕೊತ ಕೊಂಡಾಕ್ ಹೋಗ್ಬೇಡ್ರಿ, ಅದು ತಪ್ಪು. ಗೊತ್ತಾ? 3 ಇನ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇನ್ 4ನೇದು ಏನಪ್ಪಾ ಅಂದ್ರೆ ಏನ್ ಮಾಡಬಾರದ್ರೆ, ಈಗ ಸಡನ್ ಆಗಿ ನೋಟಿಫಿಕೇಶನ್ ಆಗಿತ್ತು ಅಂದ ತಕ್ಷಣ ಎಲ್ರು ಏನ್ ಮಾಡ್ತಿರಪ್ಪ ಅಂದ್ರೆ ನೀವು ಹೊಸ ಬುಕ್ಸ್ ಗಳನ್ನ ತಗೊಂಡ್ಬರ್ತೀರಿ. ಹೌದಾ, ಇವತ್ತು ಯಾರೊಬ್ರು ಹೇಳ್ತಾರ ಹೊಸ ಬುಕ್ ತಗೊಂಡ್ಬರೋದು, ಮತ್ತೊಬ್ರು ಯಾರು ಹೇಳ್ತಾರ ಹೊಸ ಬುಕ್ಸ್ ತಗೊಂಬೋದು. ಅದ್ರಲ್ಲಿ 100ಕ್ಕೆ 100 ಕ್ವಶನ್ಸ್ ಬೀಳ್ತಾವಂದ್ರು ಕೂಡ ಯಾರು ಕೂಡ ಹೊಸ ಬುಕ್ ಗಳನ್ನ ಓದ್ಲಿಕ್ಕೆ ಹೋಗ್ಬೇಡ್ರಿ, ಓದುದು ತಪ್ಪು. ಈ ಸಂದರ್ಭ ಆಗೈತಿ ನಾನು, ನೀವೇನ್ ಆಲ್ರೆಡಿ ಓದಿರ್ತಿರಲ್ಲ, ಆಲ್ರೆಡಿ ಸಪರೇಟ್ ಬುಕ್ಸ್ ಗಳನ್ನ ಓದಿರ್ತಿರಲ್ಲ, ಆ ಬುಕ್ಸ್ ಗಳನ್ನ ಮಲ್ಟಿಪಲ್ ರಿವಿಷನ್ ಮಾಡ್ರಿ. ಒಂದೇ ಬುಕ್ 10 ಬುಕ್ ಓದೋಕ್ಕಿಂತ ಒಂದೇ ಬುಕ್ ಅನ್ನ 10 ಬಾರಿ ಓದ್ಬೇಕಂತ, ಅದನ್ನೇ ಮಲ್ಟಿಪಲ್ ರಿವಿಷನ್ ಮಾಡಿ. ಹೌದಾ, 4ನೇ ತಪ್ಪು ಏನ್ ಮಾಡ್ತಿದ್ರಿ ನೀವು, ಯಾರು ಕೂಡ ಹೊಸ ಬುಕ್ ಗಳನ್ನ ಖರೀದಿ ಮಾಡಿ ಯಾರು ಕೂಡ ಅದು ಬುಕ್ ಗಳನ್ನ ಓದ್ಲಿಕ್ಕೆ ಹೋಗ್ಬೇಡ್ರಿ ಈ ಒಂದು ಸಮಯದಲ್ಲಿ. ರೈಟ್. ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೀವು ನೆಕ್ಸ್ಟ್ ಏನ್ ಮಾಡಕತ್ತೀರಿ ಅಂದ್ರೆ, ಈಗ ಇನ್ನು 50 ದಿನ ಆಯ್ತು ಅಂತೇಳಿ 50 ದಿನ ಆಯ್ತು ಅಂತ ಹೇಳ್ರಿ, ಯಾರು ಕೂಡ ಏನಪ್ಪಾ ಅಂದ್ರೆ ದಿನಕ್ಕೆ 15 ತಾಸು ಓದೋದು, 20 ತಾಸು ಓದೋದು, ಹೌದಾ, ರಾತ್ರಿ ನಿದ್ದಿಲ್ದೆ ರಾತ್ರೆಲ್ಲ ಓದೋದು, ಡೇ ಎಲ್ಲ ಓದೋದು, ಹಿಂಗ್ ಮಾಡಿ ಹೆಲ್ತ್ ಅನ್ನ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಹೌದಾ, ನೀವು ಒಂದ್ ದಿನ 20 ತಾಸು ಅಥವಾ 15 ತಾಸು ಓದಿ ಹೆಲ್ತ್ ಅನ್ನ ಕೆಡ್ಸ್ಕೊಂಡ್ರೆ ಮತ್ತೆ ನೀವು ರಿಕವರಿ ಆಗಕ್ ಮತ್ತೆ 1 ವಾರ ಟೈಮ್ ಬೇಕಾಗ್ತದೆ. ಸೊ ಅದಕ್ಕೋಸ್ಕರ ಯಾರು ಕೂಡ ಓವರ್ ಟೈಮ್ ಓದಕ್ ಹೋಗ್ಬೇಡ್ರಿ. ಸಡನ್ ಆಗಿ ಯಾವ್ದು ಮಾಡಕ್ಕಾಗಿಲ್ಲ. ಇಷ್ಟು ದಿನ ಎಲ್ಲವನ್ನೂ ಓದ್ಕೊಂಡ್ ಬಂದಿರಿ, ಮೈಂಡ್ ಅನ್ನ ಮೊದಲು ಕೂಲ್ ಆಗಿ ಇಟ್ಕೊಡ್ರಿ. ಹೌದಾ, ನೀವು ಏನ್ ದಿನಾಲು ಓದ್ತಾ ಇದೀರಲ್ಲ ಅದೇ ಟೈಮ್ ಟೇಬಲ್ ಅನ್ನ ಮೇಂಟೈನ್ ಮಾಡ್ರಿ. ಹೌದಾ, ಯಾವುದೇ ರೀತಿ ಸಡನ್ ಆಗಿ ದಿನಾಲು 8 ಗಂಟೆ ಓದ್ತಿರ್ತೀರಿ ನೀವು. ಹೌದಾ, ಸಡನ್ ಆಗಿ 20 ತಾಸು ಓದೋದು, 15 ಗಂಟೆ ಓದೋದು, ಹಂಗ ಓದೋದನ್ನ ಮಾಡೋದ್ರಿಂದ ನಿಮ್ ಏನಪ್ಪಾ ಅಂದ್ರೆ ನಿಮ್ ಹೆಲ್ತ್ ನ ಹಾಳು ಮಾಡ್ಕೊಳ್ತೀರ ಅಷ್ಟೇ. ಅರ್ಥ? ಸೊ ಯಾರು ಕೂಡ ಓವರ್ ಟೈಮ್ ಓದ್ಲಿಕ್ಕೆ ಹೋಗ್ಬೇಡ್ರಿ. 15-20 ತಾಸು ರಾತ್ರೆಲ್ಲ ಓದೋದು, ಡೇ ಎಲ್ಲ ಓದೋದು, ರೆಸ್ಟ್ ಇಲ್ಲದೆ ಓದೋದು ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದು ಈ ಟೈಮ್ ಅಲ್ಲಿ. ಯಾಕಪ್ಪ ಅಂದ್ರೆ ಒಮ್ಮೆ ಹೆಲ್ತ್ ಏನಾದ್ರು ಹಾಳಾದ್ರೆ ಮತ್ತೆ ರಿಕವರಿ ಆಗಕ್ ನಿಮಗೆ 7 ದಿನ ಟೈಮಿಂಗ್ ಬೇಕಾಗುತ್ತೆ, 1 ವಾರ ಅಥವಾ 15 ದಿವಸ ಟೈಮಿಂಗ್ ಬೇಕಾಗುತ್ತೆ. ಅವಾಗ ನಿಮ್ ಟೈಮ್ ವೇಸ್ಟ್ ಆಗ್ತದೆ. ಅರ್ಥ? ನೀವು ಏನ್ ಆಲ್ರೆಡಿ ಟೈಮ್ ಟೇಬಲ್ ಮೇಂಟೈನ್ ಮಾಡ್ಕೊತ ಬಂದಿರಲ್ಲ ಅದನ್ನೇ ಕನ್ಸಿಸ್ಟೆಂಟ್ ಆಗಿ ಈ ಒಂದು ಟೈಮ್ ಅಲ್ಲಿ ಓದ್. ಹೌದಾ, ಒಂದೇನೋ ಓವರ್ ಟೈಮ್ ಓದ್ಲಿಕ್ಕೆ ಹೋಗ್ಬೇಡ್ರಿ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇನ್ನೊಂದ್ ಏನ್ ಮಾಡ್ತೀರಿ ಗೊತ್ತಾ, ಬರೀ ಈ ಯೂಟ್ಯೂಬ್ ಮೇಲೆ ಫೋಕಸ್ ಮಾಡ್ಕೊಂಡ್ರಿ, ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗಿದ್ರಿ, ಬರೀ ಯೂಟ್ಯೂಬ್ ಕ್ಲಾಸ್ ಅನ್ನ ಕೇಳೋದು ಪ್ರತಿದಿನ. ಹೌದಾ, 24 ತಾಸು ಬರೀ ಯೂಟ್ಯೂಬ್ ಕ್ಲಾಸ್ ಅನ್ನ ಕೇಳೋದು. ಹೌದಾ, ಇದನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಆಲ್ರೆಡಿ ಏನು ಬುಕ್ಸ್ ಗಳನ್ನ ಓದಿದಿರಲ್ಲ, ಹೌದಾ, ಆ ಬುಕ್ಸ್ ಗಳನ್ನ ಅವ್ರ ಮೇಲೆ ಏನಪ್ಪಾ ಅಂದ್ರೆ ಫೋಕಸ್ ಮಾಡಿ ಅವುಗಳನ್ನ ಮಲ್ಟಿಪಲ್ ರಿವಿಷನ್ ಮಾಡ್ರಿ. ಹೌದಾ, ಮಲ್ಟಿಪಲ್ ರಿವಿಷನ್ ಅನ್ನ ಮಾಡಿ. ಅರ್ಥ? ಬರೀ 24 ತಾಸು ಬರೀ ಯೂಟ್ಯೂಬ್ ಕ್ಲಾಸ್ ಅನ್ನ ಕೇಳಿ ಟೈಮ್ ಅನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ಹೌದಾ, ನೀನ್ ಆದಷ್ಟು ಎಷ್ಟು ಓದ್ತಿರಲ್ಲ, ಹೌದಾ, ಅದನ್ನು ಏನಪ್ಪಾ ಅಂದ್ರೆ ಅದರಿಂದನೂ ನಿಮ್ ನಾಲೆಜ್ ಹೆಚ್ಚಾಗ್ತದೆ. ಅದು ಯೂಟ್ಯೂಬ್ ಅನ್ನ ಬಿಟ್ಟ ಅಂತ ಹೇಳ್ತಿಲ್ಲ ನಾನು. ಹೌದಾ, ಯಾರಾದ್ರೂ ಒಬ್ಬರನ್ನ ಫಾಲೋ ಮಾಡಿ ಅವ್ರು ಹೇಳುವಂತ ವಿಷಯಗಳನ್ನ ಕಳ್ಕೊಡು. ಹೌದಾ, ಇವತ್ತು ನಾನು ಹೇಳ್ತೀನಿ, ನಾಳೆ ಮತ್ತೊಬ್ರು ಯಾರೋ ಬರ್ತಾರ, ನಾಳೆ ಮತ್ತೊಬ್ರು ಯಾರೋ ಬರ್ತಾರ. ಹಿಂಗ್ ಮಾಡಿ ಬರೀ ಏನಪ್ಪಾ ಅಂದ್ರೆ ನೀವ್ ಏನ್ ಮಾಡಕತ್ತೀರಿ, ಟೈಮ್ ಅನ್ನ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಬರೀ ಯೂಟ್ಯೂಬ್ ಅಲ್ಲಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಬುಕ್ಸ್ ಗಳನ್ನ ಓದ್ರಿ. ಬುಕ್ಸ್ ಗಳನ್ನ ಮಲ್ಟಿಪಲ್ ರಿವಿಷನ್, ನೀವು ಆಲ್ರೆಡಿ ಓದಿದ್ರೆ ಅದನ್ನ ಮಲ್ಟಿಪಲ್ ರಿವಿಷನ್ ಮಾಡಿ. ಹೌದಾ, ಇನ್ನೊಂದ್ ಏನಪ್ಪಾ ಅಂದ್ರೆ ನೀವು ತಪ್ಪು ಮಾಡ್ತಿರೋದು ಏನ್ ಗೊತ್ತಾ, ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಯಾವ್ದೋ ಗೈಡ್ ತಗೊಂಡ್ಬರೋದು. ಹೌದಾ, ಗೈಡ್ ಅಂದ್ರೆ ಏನ್ರಿ, ಎಲ್ಲಾ ಸಬ್ಜೆಕ್ಟ್ ಅದರಲ್ಲಿ ಇರ್ತಾವ. ಹೌದಾ, ಇದು ಯಾವಾಗ ವರ್ಕ್ ಆಗ್ತಿತ್ತಂದ್ರೆ ಯಾವಾಗ KSP ಎಕ್ಸಾಮ್ ಕಂಡಕ್ಟ್ ಮಾಡ್ತಿರಲ್ಲ ಅವಾಗ ಈ ಗೈಡ್ ಗಳು ವರ್ಕ್ ಆಗ್ತಿದ್ವು. ಬಟ್ ಇವಾಗ KE ಏನಾದ್ರು ಎಕ್ಸಾಮ್ ಕಂಡಕ್ಟ್ ಮಾಡ್ತಿದ್ರಲ್ಲ, ಸೊ ಇವರು ಗೈಡ್ ಗಳು ವರ್ಕ್ ಆಗಂಗಿಲ್ಲ. ಹೌದಾ, ನೀವ್ ಏನ್ ಮಾಡಿರಪ್ಪ ಅಂದ್ರೆ ಸಬ್ಜೆಕ್ಟ್ ವೈಸ್ ಸಪರೇಟ್ ಆಗಿನೇ ಆಲ್ರೆಡಿ ಓದಿದಿರಿ. ಹೌದಾ, ಅದನ್ನೇ ಸಬ್ಜೆಕ್ಟ್ ವೈಸ್ ಸಪರೇಟ್ ಆಗಿ ಡೀಪ್ ಆಗಿ ನಾಲೆಜ್ ಅನ್ನ ಪಡ್ಕೊಡ್ರಿ, ಡೀಪ್ ಆಗಿ ರಿವಿಷನ್ ಅನ್ನ ಮಾಡಿ. ಗೈಡ್ ಗಳನ್ನ ಓದೋದು ಅಪರಾಧ.
ಯಾಕಪ್ಪ ಅಂದ್ರೆ ಈ ಪ್ರಸ್ತುತ ದಿನಮಾನಗಳಲ್ಲಿ ಕ್ವಶನ್ಸ್ಗಳು ಏನಪ್ಪಾ ಅಂದ್ರೆ ತಪ್ಪು ಬರ್ತಾ ಇದಾವ. ಏನಪ್ಪಾ ಅಂದ್ರೆ ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಬರ್ತಾ ಇದಾವ. ಸ್ಟೇಟ್ಮೆಂಟ್ ಬೇಸ್ ಕ್ವಶನ್ ಬಂದಾಗ ನಿಮ್ಗ ಈ ಗೈಡ್ಗಳು ಹೆಲ್ಪ್ ಮಾಡಂಗಿಲ್ಲ. ಆಥರ್ಸ್ ಬುಕ್ಸ್ ಗಳನ್ನ ಆಲ್ರೆಡಿ ಓದಿರ್ತೀರಿ, ಅವುಗಳನ್ನ ಏನಪ್ಪಾ ಅಂದ್ರೆ ರಿವಿಷನ್ ಮಾಡಿ. ನಾ ಹೇಳತ್ತಿಲ್ಲ ಇನ್ನು ಓದ್ರಂತ ಹೇಳಕತ್ತಿಲ್ಲ, ಹೊಸದಂತ ತಗೊಂಬಂದು ಆಲ್ರೆಡಿ ಓದಿರ್ತಿರ್ಲ ಅವನ್ನೇ ರಿವಿಷನ್ ಅನ್ನ ಮಾಡಿ. ಅರ್ಧ ಗೈಡ್ ಗಳನ್ನ ಓದ್ಲಿಕ್ಕೆ ಹೋಗ್ಬೇಡ್ರಿ. ಹೌದಾ. ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇನ್ನೊಂದ್ ಏನ್ ಮಾಡ್ತೀವಿ ಅಂದ್ರೆ ಬರೇ ಕರೆಂಟ್ ಅಫೇರ್ಸ್ ಅನ್ನ ಓದ್ತಾ ಇದೀರಿ ನೀವು. ಹೌದಾ. ಕರೆಂಟ್ ಅಫೇರ್ಸ್ ಓದಬೇಕು, ನಾವು ಓದಬಾರ್ದು ಅಂತ ಹೇಳಕತ್ತಿಲ್ಲ. ಅದೇ 24x7 ಬರೀ ಏನಪ್ಪಾ ಅಂದ್ರೆ ಕರೆಂಟ್ ಅಫೇರ್ಸ್ ಅನ್ನ ಓದಬಾರ್ದು. ಹೌದಾ. ಅದಕ್ಕೆ ಆದಂತ 1 hour 2 hour ಏನಪ್ಪಾ ಅಂದ್ರೆ ನೀವು ಫೋಕಸ್ ಮಾಡಿ ಓದಿ ಸಬ್ಜೆಕ್ಟ್ ಅನ್ನ ಏನಪ್ಪಾ ಅಂದ್ರೆ ಸಬ್ಜೆಕ್ಟ್ ಅನ್ನ ಫೋಕಸ್ ಮಾಡ್ರಿ ಜಾಸ್ತಿ. ಯಾಕೆ ಹೇಳಕತ್ತೀನಪ್ಪ ಈ ಮಾತು? ಕರೆಂಟ್ ಅಫೇರ್ಸ್ ಅನ್ನೋದು ಓಷಿಯನ್ಸ್ ಇದ್ದಂಗ್ರಿ, ಸಮುದ್ರ ಇದ್ದಂಗ. ನೀನ್ ಎಷ್ಟು ಓದಿದ್ರು ಕಡಿಮೆನೆ, ಎಷ್ಟು ಓದಿದ್ರು ಕಡಿಮೆ. ಬಟ್ ಸಬ್ಜೆಕ್ಟ್ ಅಂದಾಗ ಅದಕ್ಕೊಂದೇನಪ್ಪ ಅಂದ್ರೆ ಲಿಮಿಟ್ ಅದ. ಜಿಯೋಗ್ರಫಿ ಅಂದ್ರೆ ಇಷ್ಟೇ ಓದ್ಬೇಕು, ಕರ್ನಾಟಕ ಜಿಯೋಗ್ರಫಿ ಅಂದ್ರೆ ಇಷ್ಟೇ ಅದ. ಹೌದಾ. ಮತ್ತೆ ಪೊಲಿಟಿ ಅಂದ್ರೆ ಇಷ್ಟೇ ಅದ, ಎಕನಾಮಿಕ್ಸ್ ಅಂದ್ರೂ ಕೂಡ ಇಷ್ಟೇ ಅದ. ಹೌದಾ. ಗೊತ್ತಾದ? ಅವುಗಳನ್ನ ಮಲ್ಟಿಪಲ್ ಡಿವಿಷನ್ ಮಾಡಿ ಅವನ್ನ ಪರ್ಫೆಕ್ಟ್ ಮಾಡ್ಕೊಟ್ರೆ ಅಲ್ಲಿ ಕ್ವಶನ್ ಕೇಳಿದ್ರೆ ಒಂದು ನಿಮ್ಗೆ ಮಿಸ್ ಆಗ್ಬಾರ್ದು. ಬಟ್ ಕರೆಂಟ್ ಅಫೇರ್ಸ್ ನಾನು ನಿಮ್ಗೆ ಬರೆದು ಕೊಡ್ತೀನಿ, ನೀವು ಎಷ್ಟೇ ಓದಿದ್ರು ಕೂಡ ಏನಪ್ಪಾ ಅಂದ್ರೆ ಈಗ ಒಂದು 10 ಕ್ವಶನ್ ಕೇಳಿ ಅಂದ್ರೆ ಅಲ್ಲಿ 2-3 ಕ್ವಶನ್ಸ್ 100% ಮಿಸ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಬಟ್ ಸಬ್ಜೆಕ್ಟ್ ಆತರಲ್ಲ, ನೀವು ಪೊಲಿಟಿ ಪರ್ಫೆಕ್ಟ್ ಆಗಿ ಓದ್ಬಿಟ್ರೆ ಏನಪ್ಪಾ ಅಂದ್ರೆ 10 ಕ್ವಶನ್ಸ್ ಕೇಳಿದ್ರೆ 10 ಕ್ವಶನ್ 100% ಹಾಕಬಹುದು. ಅರ್ಥ? ಅದೇ ಇಲ್ಲಿ ಲಿಮಿಟ್ ಅದ, ಸಬ್ಜೆಕ್ಟ್ ಲಿಮಿಟ್ ಅದ, ಬಟ್ ಕರೆಂಟ್ ಅಫೇರ್ಸ್ಗೆ ಲಿಮಿಟ್ ಇಲ್ಲ. ಸೊ ಹಾಗಾದ್ರೆ ಕರೆಂಟ್ ಅಫೇರ್ಸ್ ಬಿಡ್ರಂತ ಹೇಳತ್ತಿಲ್ಲ. ಕರೆಂಟ್ ಅಫೇರ್ಸ್ ಓದ್ರಿ, ಅದೇನಪ್ಪಾ ಅಂದ್ರೆ ಅದನ್ನೇ 24/7 ಓದ್ಲಿಕ್ಕೆ ಹೋಗ್ಬೇಡ್ರಿ. ಸಬ್ಜೆಕ್ಟ್ ಮೇಲೆ ಪರ್ಫೆಕ್ಟ್ ಮಾಡ್ಕೊಡ್ರಲ್ಲ, ಸಬ್ಜೆಕ್ಟ್ ಮಾಡ್ಕೋತಿರಲ್ಲ. ಓಕೆ, ಇದು ಸಂಬಂಧಪಟ್ಟಂಗ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ಈ ಸಮಯದಲ್ಲಿ ಯಾರು ಕೂಡ ಕೋಚಿಂಗ್ ಗಳಿಗೆ ಹೋಗ್ಬೇಡ್ರಿ. ಈ ಒಂದು 30 ದಿನದಲ್ಲಿ 50 ದಿನದಲ್ಲಿ ಕೋಚಿಂಗ್ ಅಲ್ಲಿ ನಾವು ಪೊಲೀಸ್ ಮಾಡ್ತೀವಂತೆ ಕೋಚಿಂಗ್ ಅಲ್ಲಿ ಯಾರು ಕೂಡ ಕೋಚಿಂಗ್ ಅಲ್ಲಿ ಹೋಗಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ನಾ ಹೇಳ್ತಿರೋದು 2-3 ವರ್ಷ ಓದೋರಿಗೆ ಹೇಳಕತ್ತೀನಿ, ಹೊಸವ್ರಿಗೆಲ್ಲ 2-3 ವರ್ಷ ಓದೋರಿಗೆ ಯಾರು ಕೂಡ ಕೋಚಿಂಗ್ ಹೋಗೋದು. ಹೌದಾ. ಮತ್ತೆ ಅಲ್ಲಿ ಅವರು ಬಂದ್ ಬೇಸಿಕ್ ಇಂದ ಹೇಳಕ್ ಸ್ಟಾರ್ಟ್ ಮಾಡ್ತಾರ, ಟೈಮ್ ವೇಸ್ಟ್ ಆಗದೆ. ಯಾರು ಕೂಡ ಕೋಚಿಂಗ್ ಅನ್ನು ಕೂಡ ಹೋಗ್ಲಿಕ್ಕೆ ಹೋಗ್ಬಾರ್ದು. ರೈಟ್. ಇಷ್ಟೇನಪ್ಪ ಅಂದ್ರೆ ಏನನ್ನ ಮಾಡಬಾರ್ದಂತೆ. ಇನ್ನು ಏನ್ ಮಾಡ್ಬೇಕು ಈ ಒಂದು ಸಮಯದಲ್ಲಿ? ಇಂಥ ಸಮಯದಲ್ಲಿ ಏನ್ ನಾವು ಮಾತಾಡ್ತಿರೋ ಓನ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಮಾತ್ರ. ಹೌದಾ. ಯಾವುದೇ UPSC ಎಕ್ಸಾಮ್ ಕಲ್ಲ, ಯಾವುದೇ KS ಎಕ್ಸಾಮ್ ಕಲ್ಲ, ಯಾವುದೇ FD ಅಲ್ಲ, ಯಾವ್ದು SD ಅಲ್ಲ. ಹೌದಾ. ನಾನು ಯಾವ ಎಕ್ಸಾಮ್ ಅನ್ನ ಪಾಸ್ ಮಾಡೇನಿ ಅದಕ್ಕೆ ಸಂಬಂಧಪಟ್ಟಂಗ ಮಾತ್ರ ಎಕ್ಸ್ಪೀರಿಯನ್ಸ್ ಅನ್ನ ಹಂಚ್ಕೊಳಕತ್ತೀನಿ. ನೀನ್ ನಾಳೆ ಏನಪ್ಪಾ ಅಂದ್ರೆ ನಾನು ಯಾವ್ದೋ UPSC ಸಂಬಂಧಪಟ್ಟ ಮಾತಾಡಕತ್ತೀನಿ ಅಂದ್ರೆ ನೀ ಕಮೆಂಟ್ ಹಾಕ್ತಿ, ಮೊದಲು ನೀ ಪಾಸ್ ಮಾಡಿ ತೋರ್ಸು, ಆಮೇಲೆ ನಮಗೆ ಹೇಳು ಅಂತ ಹೇಳ್ತಿ. ಸೊ ಅದಕ್ಕೋಸ್ಕರ ಯಾವ ತರದ ಬಗ್ಗೆನೂ ನಾನು ಮಾತಾಡಂಗಿಲ್ಲ. ಓನ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಸಂಬಂಧಪಟ್ಟ ಮಾತ್ರ ಮಾತಾಡಕತ್ತಿ. ರೈಟ್. ಇಲ್ಲಿವರೆಗೆ ಏನಪ್ಪಾ ಅಂದ್ರೆ ಇವನ್ನ ಏನ್ ಮಾಡಬಾರ್ದಂತೆ, ಇನ್ನು ನೆಕ್ಸ್ಟ್ ಏನ್ ಮಾಡ್ಬೇಕಂತೇಳಿ. ಹೌದಾ. ಏನ್ ಮಾಡ್ಬೇಕು? ಹೌದಾ. ಈ ಸಮಯದಲ್ಲಿ ಏನ್ ನೀವು ಮಾಡ್ಬೇಕಂತೆ. ರೈಟ್. ಒಂದೇನೇನಪ್ಪಾ ಅಂದ್ರೆ ಫಸ್ಟ್ ಥಿಂಗ್ ಏನ್ ಮಾಡ್ಬೇಕು, ನೀವು ಮೈಂಡ್ ಅನ್ನ ಶಾಂತವಾಗಿ ಇಟ್ಕೋಬೇಕು. ಮೊದಲು ಏನ್ ಮಾಡ್ಬೇಕು, ಮೈಂಡ್ ಅನ್ನ ಶಾಂತವಾಗಿ ಇಟ್ಕೊಳ್ಬೇಕು. ಈಗ ಕ್ವಶನ್ ಏನು ಕನ್ಫರ್ಮ್ ಆಗಿಬಿಡ್ತು. ಹೌದಾ. ಮತ್ತೇನಪ್ಪ ಅಂದ್ರೆ ಯಾವುದೇ ಟೈಮ್ ಇಲ್ಲ ಅಂದ್ರೆ ಹೆದರುವಂತ ಅವಶ್ಯಕ ಇಲ್ಲ. ಏನಾದ್ರು ಹೆದರಿದ್ರೆ ನೀವು ಓದಿದ್ದೆಲ್ಲವನ್ನ ಮರ್ತು ಬಿಡ್ತೀರಿ. ಒಂದು. ಇನ್ನೊಂದು, ಈ ಸುತ್ತಮುತ್ತ ರೂಮರ್ಸ್ ಗಳು ಇರ್ತಾವ ನಿಮ್ಮಲ್ಲಿ. ಹೌದಾ. KE ಮಾಡ್ತಾನ, ಫುಲ್ ಟಫ್ ಇರೋದು ಕ್ವಶನ್ ಪೇಪರು. ಹೌದಾ. ಆಗೋದು ಎಲ್ಲರೂ UPSC ಓದಿದ್ರೆ ಮಾತ್ರ ಪೊಲೀಸ್ ಆಗ್ತಾರು, KS ಓದಿದ್ರೆ ಮಾತ್ರ ಪೊಲೀಸ್ ಆಗ್ತಾರು. ಇನ್ ಮುಂದ ಎಲ್ಲ ಸುಳ್ಳು. ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂಗೆ ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ಇರ್ತೈತಿ, KS ಸಂಬಂಧಪಟ್ಟಂಗೆ KS ಕ್ವಶನ್ ಪೇಪರ್ ಇರ್ತೈತಿ. ಹೌದಾ. ಅದು ಸುಳ್ಳು. ಯಾರು ಕೂಡ ರೂಮರ್ಸ್ ಗಳಿಗೆ ತಲೆಯನ್ನ ಕೊಡಕ್ ಹೋಗ್ಬೇಡ್ರಿ. ನಿಮ್ ಓದಿನ ಮೇಲೆ ಗಮನ ಇರಲಿ. ಆಯ್ತಾ. ನೆಕ್ಸ್ಟ್ ಇನ್ನೊಂದ್ ಏನಪ್ಪಾ ಅಂದ್ರೆ ನೀವು ಈ ಸಮಯದಲ್ಲಿ ಪ್ರತಿದಿನ ಏನ್ ಮಾಡ್ಬೇಕಂದ್ರೆ ಪ್ರತಿದಿನ ಒಂದು ಕ್ವಶನ್ ಪೇಪರ್ ಕಂಪಲ್ಸರಿ ಬಿಡಿಸಬೇಕ್ರಿ. ಅದು ಯಾವುದೇ ಪ್ರೈವೇಟ್ ಅಲ್ಲ, ಅದು ಯಾರೋ ಪ್ರಾಕ್ಟೀಸ್ ಟೆಸ್ಟ್ ಅಲ್ಲ. ಗೌರ್ಮೆಂಟ್ ನಡೆಸುವಂತ KPSC ಆಗಿರ್ಬೋದು, KE ಆಗಿರ್ಬೋದು, ನೆಕ್ಸ್ಟ್ ಅಂದ್ರೆ KSP ಆಗಿರ್ಬೋದು, ಮತ್ತೆ ಬೇರೆ ರಾಜ್ಯದಲ್ಲಿ ನಡೆಸುವಂತ ಗೌರ್ಮೆಂಟ್ ಕ್ವಶನ್ಸ್ ಪೇಪರ್ ಗಳನ್ನ ಕಂಪಲ್ಸರಿ ಬಿಡಿಸಲೇಬೇಕು. ದಿಸ್ ಈಸ್ ಕಂಪಲ್ಸರಿ. ಕ್ವಶನ್ ಪೇಪರ್ ಯಾಕೆ ಬಿಡಿಸ್ಬೇಕು ಅಂದ್ರೆ ಅದರಲ್ಲಿ ನೀವು ಎಸ್ಪೆಷಲಿ KE ಸಂಬಂಧಪಟ್ಟಂಗಾದ್ರೆ ಕ್ವಶನ್ ಪೇಪರ್ ಬಿಡಿಸಿದ್ರೆ ಅವನು ಎಲ್ಲಿ ಕ್ವಶನ್ ಪೇಪರ್ ತೆಗಿತಿದಾನ, ನಾನು ಓದ್ತಿರೋದು ಟ್ರ್ಯಾಕ್ ಕರೆಕ್ಟ್ ಅದನೋ ಇಲ್ಲೋ, ಅಥವಾ ನಾನು ಏನನ್ನ ಬಿಡಾಕತ್ತೀನಿ ಅನ್ನೋದು ನಿಮಗ್ ಗೊತ್ತಾಗ್ತದ. ಸೊ ನೀವ್ ಏನ್ ಮಾಡ್ಬೇಕು, ಪ್ರತಿದಿನ ಕಂಪಲ್ಸರಿ ಒಂದು ಕ್ವಶನ್ ಪೇಪರ್ ಬಿಡಿಸಿನೇ ಮಲ್ಕೊಳ್ಬೇಕ್ರಿ. ಹೌದಾ. ಕ್ವಶನ್ ಪೇಪರ್ ಬಿಡಿಸ್ಬೇಕು. ಯಾಕೆ ಬಿಡಿಸ್ಬೇಕು ಅಂದ್ರೆ ನಿನಗೆ ಗೊತ್ತಾಗತ್ತೆ ಏನ್ ಓದ್ಬೇಕು, ಏನ್ ಓದಬಾರ್ದು ಅಂತ. ನೀನು ಕ್ವಶನ್ ಪೇಪರ್ ಬಿಡಿಸ ಸುಮ್ನೆ ಹಂಗೆ ಓದೋದು, ಸುಮ್ನೆ ಹಂಗೆ ಯೂಟ್ಯೂಬ್ ಕ್ಲಾಸ್ ಕೇಳೋದು ಮಾಡಿದ್ರೆ ಯಾವುದೇ ನಿನಗೆ ಏನ್ ಓದಬೇಕು ಗೊತ್ತಾಗಂಗಿಲ್ಲ, ಏನ್ ಓದಬಾರ್ದು ಅಂತೂ ಗೊತ್ತಾಗಂಗಿಲ್ಲ. ಫಸ್ಟ್ ಎರಡನೇದೇ ಮಾಡ್ಬೇಕು, ನೀವು ಪ್ರತಿದಿನ ಒಂದು ಕ್ವಶನ್ ಪೇಪರ್ ಗೌರ್ಮೆಂಟ್ ಕ್ವಶನ್ ಪೇಪರ್ ಬಿಡಿಸ್ಬೇಕು.
ಗೌರ್ಮೆಂಟ್ ಕ್ವಶನ್ ಪೇಪರ್ ಟೈಮ್ ಹಚ್ಚಿ ಬಿಡಿಸ್ಬೇಕು. ಹೌದಾ, ಯಾವ ಬರಂಗಿಲ್ಲ ಅವ್ರ ಮೇಲೆ ರಿಸರ್ಚ್ ಮಾಡಿ ಸಬ್ಜೆಕ್ಟ್ ಅನ್ನ ತಿಳ್ಕೊಳ್ಬೇಕು. ಹೌದಾ, ಅದಾದ್ಮೇಲೆ ಏನಪ್ಪಾ ಅಂದ್ರೆ ಇನ್ನೊಂದು ನೀವು ಮೂರನೇದು ಏನಪ್ಪಾ ಏನ್ ಮಾಡಬೇಕಪ್ಪ ಅಂದ್ರೆ ನೀವ್ ಏನ್ ಓದಿರ್ತಿರ್ಲಿ ಆಲ್ರೆಡಿ ಕೈ ಬರಹದ ನೋಟ್ಸ್ ಅನ್ನ ಮಾಡ್ಕೊಳ್ಬೇಕು. ಹೌದಾ, ಆಲ್ರೆಡಿ ನಾನು ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳೇನಿ, ಫಸ್ಟ್ ಹೇಳ್ಕೊತ ಬರಾಕತ್ತೀನಿ, ಹ್ಯಾಂಡ್ ರಿಟನ್ ನೋಟ್ಸ್ ಮಾಡ್ಲೇಬೇಕು. ಹ್ಯಾಂಡ್ ರಿಟನ್ ನೋಟ್ ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಈ ಸಮಯದಲ್ಲಿ ರಿವಿಷನ್ ಮಾಡಕ್ ಹೆಲ್ಪ್ ಆಗ್ತೈತಿ ನಿಮಗೆ. ರಿವಿಷನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ನೋಡ್ರಿ, ಏನಾದ್ರು ನೀವು ಪೊಲಿಟಿ ಯಾವ್ದೋ ಬುಕ್ಸ್ ಅನ್ನ ತಗೊಂಡ್ರೆ ಅದು 500-600 ಪೇಜ್ ಇರೋದು. 500-600 ಪೇಜ್ ಈ ಟೈಮ್ದಲ್ಲಿ ನಿಮ್ಗೆ ರಿವಿಷನ್ ಮಾಡಕ್ ಆಗ್ತದ? ಸೊ ಆಗಂಗಿಲ್ಲಲ್ಲ. ಸೊ ಅವಾಗ ಏನ್ ಮಾಡಪ್ಪ ಅಂದ್ರೆ ಓದೋ ಟೈಮಲ್ಲಿ ನೀವು ಏನು ಶಾರ್ಟ್ ನೋಟ್ಸ್ ಅನ್ನ ಮಾಡಿರ್ತೀರಲ್ಲ ಅದನ್ನ ಈ ಟೈಮಲ್ಲಿ ರಿವಿಷನ್ ಮಾಡ್ಬೇಕು, ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡ್ಬೇಕು. ಇನ್ನು ಮುಂದೇನು ಓದ್ತಿರಲ್ಲ ಅದನ್ನು ಕೂಡ ಅಂದ್ರೆ ಶಾರ್ಟ್ ನೋಟ್ಸ್ ಮಾಡಿ ಇಟ್ಕೊಳ್ರಿ. ಶಾರ್ಟ್ ನೋಟ್ಸ್ ಗಳನ್ನ ಮಾಡಿ ಇಟ್ಕೊಂಡು ಅವುಗಳನ್ನ ಏನಪ್ಪಾ ಅಂದ್ರೆ ಪದೇ ಪದೇ ಕಡಿಮೆ ಟೈಮಲ್ಲಿ ರಿವಿಷನ್ ಮಾಡಬಹುದು, ಕಡಿಮೆ ಟೈಮಲ್ಲಿ ರಿವಿಷನ್ ಮಾಡಬಹುದು. ಸೊ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ನೀವು ಶಾರ್ಟ್ಸ್ ನೋಟ್ಸ್ ಗಳನ್ನ ಮಾಡಿಕೊಳ್ಳಿ. ಅರ್ಧಲ್ಲ, ಗೊತ್ತಲ್ಲ? ಓಕೆ, ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಓದೋದು ಒಬ್ಬರೇ ಕುತ್ಕೊಂಡು ಓದೋದ್ರಿ. ಅದಾ ಓದೋದು ಒಂದು ಮೆಥಡ್. ಇನ್ನೊಂದು ಅದನ್ನೇ ಗುಂಪು ಚರ್ಚೆಯಲ್ಲಿ ಮಾಡ್ರಿ. ಅಂದ್ರೆ ಕೆಲವೊಂದಿಷ್ಟು ಜನ ನಿಮ್ ಲೈಕ್ ಮೈಂಡೆಡ್ ಇರ್ತಕ್ಕಂತ ಒಂದು 5-6 ಅಥವಾ 10 ಜನ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕಡೆ ಗುಂಪು ಚರ್ಚೆಗಳನ್ನ ಮಾಡ್ತಿರ್ತಾರ, ಗ್ರೂಪ್ ಡಿಸ್ಕಷನ್ ಮಾಡ್ತಿರ್ತಾರ. ಸೊ ಏನಪ್ಪಾ ಅಂದ್ರೆ ಆ ಗುಂಪು ಚರ್ಚೆಯಲ್ಲಿ ಪಾಲ್ಗೊಳ್ರಿ. ಯಾಕೆ ಪಾಲ್ಗೊಳ್ಬೇಕು ಅಂದ್ರೆ ನೀವು ಓದುವಾಗ ಕೆಲವೊಂದು ತಪ್ಪಾಗಿ ಅರ್ಥವನ್ನ ಮಾಡ್ಕೊಂಡಿರ್ತೀರಿ, ಅಥವಾ ಓದುವಾಗ ನಿಮ್ಗೆ ನೆನಪು ಉಳಿತಾರಂಗಿಲ್ಲ. ಆ ಚರ್ಚೆ ಮಾಡುವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಅವುಗಳು ನಿಮ್ಗೆ ಅದರ ಸರಿಯಾದ ಉತ್ತರವನ್ನು ನಿಮ್ಗೆ ಸಿಗುತ್ತದೆ. ಹೌದಾ, ಮತ್ತೇನಪ್ಪಾ ಅಂದ್ರೆ ಕೆಲವೊಂದು ಟ್ರಿಕ್ಸ್ ಗಳನ್ನ ಮಾಡಿರ್ತಾರ ಅವ್ರು. ಆ ಟ್ರಿಕ್ಸ್ ಗಳನ್ನ ನಿಮ್ಗೆ ಏನಪ್ಪಾ ಅಂದ್ರೆ ಕಲ್ಕೊಳ್ಳಿಕ್ಕೆ ಅವಕಾಶ ಸಿಗ್ತದೆ. ಈ ನೆಕ್ಸ್ಟ್ ನಾನು ಓದಿದ್ದು, ನಮ್ಮ ಫ್ರೆಂಡ್ ಓದಿದ್ದು ಎಲ್ಲ ಏನಪ್ಪಾ ಅಂದ್ರೆ ಅಲ್ಲಿ ನಾಲೆಜ್, ಜ್ಞಾನ ಅನ್ನೋದು ವಿನಿಮಯ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗ್ತದೆ. ನಾನು ಓದಿದ್ ನಿನಗೆ ಹೇಳ್ಕೊಡೋದು, ನೀನು ಓದಿದ್ ನನಗೆ ಹೇಳ್ಕೊಡೋದು. ಹೌದಾ, ಈ ಸಮಯದಲ್ಲಿ ಬಹಳ ಹೆಲ್ಪ್ ಆಗ್ತದೆ ಅದು ಗುಂಪು ಚರ್ಚೆಯನ್ನ ಅಲ್ಲಿ ಪಾಲ್ಗೊಳ್ರಿ. ಹೌದಾ, ಇದನ್ನೇನಪ್ಪಾ ಅಂದ್ರೆ ಅದಕ್ಕೆ ಫಸ್ಟ್ ದಿನ ಹೇಳ್ಕೊತ ಬರ್ತೀನಿ, ಗುಂಪು ಡಿಸ್ಕಷನ್ ಮಾಡ್ರಿ, ಡಿಸ್ಕಷನ್ ನಾವು ಓದಿದ್ದನ್ನ ಮಾಡ್ರಿ, ನೀವು ಓದಿದ್ದನ್ನ ಬೇರೆಯವ್ರಿಗೆ ಹೇಳ್ಕೊಡ್ರಿ. ಹೌದಾ ಅಂತ ಹೇಳ್ತಿಲ್ಲ. ಸೊ ಈ ತರ ಏನಪ್ಪಾ ಅಂದ್ರೆ ನೀವು ಗುಂಪು ಚರ್ಚೆಯನ್ನ ಮಾಡೋದ್ರು ಒಳ್ಳೆಯದು ಈ ಸಂದರ್ಭದಲ್ಲಿ. ಅಂದ್ರೆ ಗುಂಪು ಚರ್ಚೆ ಮಾಡೋದ್ರಿಂದ ನಿಮ್ಗೆ ಏನಪ್ಪಾ ಅಂದ್ರೆ ಕಡಿಮೆ ಟೈಮಲ್ಲಿ ಜಾಸ್ತಿ ಸಬ್ಜೆಕ್ಟ್ ಅನ್ನ ಏನ್ ಮಾಡ್ಬೋದು, ಕವರ್ ಮಾಡ್ಬೋದು. ಸೊ ಇದನ್ನೊಂದೇನಪ್ಪ ಅಂದ್ರೆ ನೀವು 100% ಕಂಪಲ್ಸರಿ ಮಾಡ್ಲೇಬೇಕು. ಆಯ್ತಾ, ಈ ನೆಕ್ಸ್ಟ್ ಏನಪ್ಪ ಅಂದ್ರೆ ಆಲ್ರೆಡಿ ಯಾವ್ದೇ ಹೊಸ ಬುಕ್ ಗಳನ್ನ ಖರೀದಿ ಮಾಡ್ಕೋಬೇಡ್ರಿ. ಆಲ್ರೆಡಿ ನಿಮ್ ಕೈ ಇರ್ತಕ್ಕಂಥ ಬುಕ್ ಗಳನ್ನ ಅವನ್ನೇ ಪದೇ ಪದೇ ರಿವಿಷನ್ ಅನ್ನ ಮಾಡ್ರಿ. ಈ ನೆಕ್ಸ್ಟ್ ಇನ್ನೊಂದ್ ಏನ್ ಗೊತ್ತಾ, ನಾವು ಯಾವುದೇ ಒಂದು ಫೀಲ್ಡ್ ಅಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಅದು ಯಾವುದೇ ಕಂಪ್ಯೂಟರ್ ಫೀಲ್ಡ್ ಆಗಿರ್ಬೋದು, ಬಿಸಿನೆಸ್ ಫೀಲ್ಡ್ ಆಗಿರ್ಬೋದು, ಅಥವಾ ಏನಪ್ಪಾ ಅಂದ್ರೆ ಯಾವುದೇ ಫೀಲ್ಡ್ ಇರ್ಬೋದು. ಹೌದಾ, ಒಬ್ರು ಮಾರ್ಗದರ್ಶಕರ ಬೇಕೇ ಬೇಕ್ರಿ. ಒಬ್ರು ಗೈಡ್ ಅನ್ನೋರು ನಿಮಗೆ ಹೇಳೋಕೆ ಏನ್ ಓದಬೇಕು, ಏನ್ ಓದಬಾರ್ದು, ಯಾವ ಟೈಮಲ್ಲಿ ಏನ್ ಓದಬೇಕು ಅನ್ನೋದನ್ನ ಹೇಳಲಿಕ್ಕೆ ಒಬ್ಬ ಮಾರ್ಗದರ್ಶಕರು ಬೇಕೇ ಬೇಕು. ಅವರು ಜೆನ್ಯೂನ್ ಆಗಿ ನಿಮ್ಗೆ ಹೇಳ್ಕೊಡ್ತಿರ್ಬೇಕು. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಅವರು ಆ ಒಂದು ವಿಷಯದಲ್ಲಿ ಅತಿ ನಿಪುಣರಾಗಿರ್ಬೇಕು. ಅಂತವ್ರು ಯಾರಾದ್ರೂ ಒಬ್ರು ಮಾರ್ಗದರ್ಶಕರು ನಿಮ್ಗೆ ಕಂಪಲ್ಸರಿ ಇರ್ಲೇಬೇಕು. ಹೌದಾ, ಯಾಕಪ್ಪ ಅಂದ್ರೆ ನೀವು ತಪ್ಪು ಮಾಡುವಾಗ ಅವ್ರು ಹೇಳ್ಕೊಡ್ತಾರೆ ನಿಮ್ಗೆ. ಹೌದಾ, ಸೊ ಅದಕ್ಕೋಸ್ಕರ ಅಂತ ಒಬ್ರು ಯಾರು ಏನಪ್ಪಾ ಅಂದ್ರೆ ನೀವು ಮಾರ್ಗದರ್ಶಕನ ನೀವು ಪಡ್ಕೊಳ್ರಿ. ಹೌದಾ, ಅವರ ಮಾರ್ಗದರ್ಶನದಲ್ಲಿ ನೀವೇನಪ್ಪಾ ಅಂದ್ರೆ ಓದ್ರಿ. ಅದು ನಿಮ್ ಬ್ರದರ್ ಆಗಿರ್ಬೋದು, ನಿಮ್ ಸಿಸ್ಟರ್ ಆಗಿರ್ಬೋದು, ಅಥವಾ ಏನಪ್ಪಾ ಅಂದ್ರೆ ನೀವು ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ ಟೀಚರ್ಸ್ ಗಳಾಗಿರ್ಬೋದು. ಹೌದಾ, ಯಾರೇ ಆಗಿರ್ಬೋದು, ಆಲ್ರೆಡಿ ವರ್ಕ್ ಮಾಡ್ತಿರೋಂತರ ಆಗಿರ್ಬೋದು. ಒಬ್ರು ಏನಪ್ಪಾ ಅಂದ್ರೆ ಮಾರ್ಗದರ್ಶಕರು ಕಂಪಲ್ಸರಿ ಬೇಕು. ಅವರ ಮಾರ್ಗದರ್ಶನದಲ್ಲಿ ನೀವು ಓದೋದ್ರಿಂದ ನಿಮ್ಗೇನಪ್ಪಾ ಅಂದ್ರೆ ಈಜಿ ಆಗ್ತದೆ ಮಾರ್ಗ. ಇಲ್ಲ ಅಂದ್ರೆ ನಿನಗ ಏನಪ್ಪಾ ಅಂದ್ರೆ ತಪ್ಪು ಯಾವ್ದು ಸರಿಯಾಗಿ ತಿಳ್ಕೊಂಡು ಓದೋಕ ಟೈಮ್ ತಗೊಳ್ತದೆ. ಅರ್ಥ, ಇದನ್ನೊಂದು ಏನಪ್ಪಾ ಅಂದ್ರೆ ನೀವು ಕಂಪಲ್ಸರಿ ಮಾಡ್ಲೇಬೇಕು. ಹೌದಾ, ಇನ್ನೊಂದು ನೀವೇನ್ ಮಾಡ್ತೀರಿ ಗೊತ್ತಾ, ಈ 56 ದಿನ ದಿನಚರಿನ ಹಾಕ್ತಿರಿ. ಬೆಳಿಗ್ಗೆ 5 ಗಂಟೆ ಕೇಳೋದು. ಹೌದಾ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅವಾಗ ನಾ ಆ ಸಬ್ಜೆಕ್ಟ್ ಓದ್ಬೇಕು, ಈ ಸಬ್ಜೆಕ್ಟ್ ಓದ್ಬೇಕು, ಮಲ್ಗೋ ರಾತ್ರಿ 12-1 ಗಂಟೆ ಮಟ್ಟ ದಿನಚರಿನೇ ಹಾಕ್ತಿರಿ. ದಿನಚರಿ ಹಾಕೋಡ್ರೆ ನನ್ ಬ್ಯಾಡ್ ಅನ್ನಂಗಿಲ್ಲ, ಬಟ್ ಅಂದ್ರೆ ಕಂಪಲ್ಸರಿ ಅದನ್ನ ಫಾಲೋ ಮಾಡ್ಬೇಕು. ಮತ್ತೆ ಬಹಳ ಟೈಟ್ ಶೆಡ್ಯೂಲ್ ಅನ್ನ ಹಾಕೊಳ್ಳಿಕ್ ಹೋಗ್ಬೇಡ್ರಿ. ಅಲ್ಲ, ಆಲ್ರೆಡಿ ಓದ್ದವ್ರು ಹೇಳಕತ್ತೀನಿ, ಆಲ್ರೆಡಿ ನೀವು ಓದಿದಿರಿ ಏನಪ್ಪಾ ಅಂದ್ರೆ ದಿನಾಲು ಏನು ಓದ್ತಿರ್ಲ ಅದನ್ನೇ ಕನ್ಸಿಸ್ಟೆನ್ಸಿ ಆಗಿ ಅದನ್ನೇ ಕಂಟಿನ್ಯೂ ಅನ್ನ ಮಾಡಿ. ಟೈಮ್ ಟೇಬಲ್ ಹಾಕೊಂಡು ಒಂದಿನ ಓದೋದು ಮತ್ತೆ ಆರಾಮ್ ತಪ್ಪಿ ಬೀಳೋದು, ಹೌದಾ, ಆತರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗೇನ್ ಓದಾಕತ್ತಿರಲ್ಲ ಅದೇ ರೀತಿ ಕಂಟಿನ್ಯೂ ಮಾಡ್ರಿ, ಅದನ್ನೇ ಕಂಟಿನ್ಯೂ ಮಾಡ್ರಿ. ರೈಟ್, ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ರಿವಿಷನ್. ಹೌದಾ, ರಿವಿಷನ್ ಇಸ್ ಅ ಕೀ ಟು ಸಕ್ಸಸ್ ಅಂತಾರೆ. ಈ ಟೈಮ್ ಏನ್ ಗೊತ್ತಾ, ಬರೇ ಈ ಟೈಮಲ್ಲಿ ನೀವು ಮಾಡ್ಬೇಕಾಗಿರೋದು
ನೀವು ಮಾಡ್ಕೊಂಡಿರ್ತಕ್ಕಂಥ ಸ್ಮಾಲ್ ನೋಟ್ಸ್ ಅನ್ನ ರಿವಿಷನ್ ಮಾಡ್ಬೇಕು ಪದೇ ಪದೇ. ಹೌದಾ, ಇನ್ನು ನೆಕ್ಸ್ಟ್ ಹೊಸದಾಗಿ ಏನಾದ್ರು ಓದಿದ್ರೆ ಕರೆಂಟ್ ಅಫೇರ್ಸ್ ಅದನ್ನ ನೋಟ್ ಮಾಡಿ ಇಟ್ಕೊಳ್ಬೇಕು. ಅದಾದ್ಮೇಲೆಪ್ಪ ಅಂದ್ರೆ ಹೊಸ ಯಾವುದೇ ಬುಕ್ಸ್ ಗಳನ್ನ ಓದಬಾರ್ದು, ಓದಿರೋ ಬುಕ್ಸ್ ಅನ್ನ ಮಲ್ಟಿಪಲ್ ರೀಡಿಂಗ್ ಮಾಡ್ಬೇಕು. ಹೌದಾ, ಈ ತರ ಮಾಡೋದ್ರಿಂದ ಈ ಟೈಮ್ ಅಲ್ಲಿ ಮತ್ತೆ ಹೊಸ ಕ್ವಶನ್ಸ್ ಪೇಪರ್ಸ್ ಗಳನ್ನ ಬಿಡಿಸ್ಬೇಕು. ಬೇರೆ ಬೇರೆ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರು, UPSC ಕ್ವಶನ್ ಪೇಪರ್ ಪ್ರಿಲಿಮ್ಸ್ ಅಥವಾ CDS ಕ್ವಶನ್ ಪೇಪರು, SSL ಕೇಳಿರ್ತಕ್ಕಂಥ ಕ್ವಶನ್ಸ್ ಗಳು, ಮತ್ತೇನಪ್ಪಾ ಅಂದ್ರೆ ಈ KSP ನಡೀತಕ್ಕಂಥ ಕ್ವಶನ್ಗಳು, ಮತ್ತೆ ಲಾಸ್ಟ್ KE ನಡೆಸಿರ್ತಕ್ಕಂಥ ಕ್ವಶನ್ ಪೇಪರ್ಸ್ ಗಳು, ಇವುಗಳನ್ನ ಎಷ್ಟಾಗತ್ತೆ ಅಷ್ಟು ಬಿಡಿಸ್ರಿ. ನನ್ನ ಪ್ರಕಾರ ಈ ಟೈಮ್ ಅಲ್ಲಿ ಓದೋದನ್ನ ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ, ದಿನಾಲು 1 ಅಥವಾ 2 ಕ್ವಶನ್ ಪೇಪರ್ ಬಿಡಿಸಿದ್ರು ಏನ್ ಪರವಾಗಿಲ್ಲ, ಬಟ್ ಕಂಪಲ್ಸರಿ ಕ್ವಶನ್ ಪೇಪರ್ಸ್ ಗಳನ್ನ ಬಿಡಿಸಲೇಬೇಕ್ರಿ. ಒಂದ್ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳಕತ್ತೀನಿ, ಯಾವುದೇ ಏನೋ ನನಗೆ ಗೊತ್ತಿಲ್ಲದೆ ಸುಮ್ನೆ ಬಂದು ಏನೋ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಮಾತಾಡ್ತಾ ಇಲ್ಲ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಯಾರು ಕೂಡ ಹೊಸ ಬುಕ್ಸ್ ಗಳನ್ನ ತಗೊಂಡು ಓದೋದು, ಮತ್ತೆ 50 ದಿನಗಳಲ್ಲಿ ಪೊಲೀಸ್ ಆಗ್ರಿ, 20 ದಿನಗಳಲ್ಲಿ ಪೊಲೀಸ್ ಆಗ್ಲಿ ಅಂತ ನಿಮ್ಮ ಮೈಂಡ್ ಡೈವರ್ಟ್ ಮಾಡ್ತಾರ. ಸೊ ಅವುಗಳ ಕಿವಿ ಕೊಡೋದು ಯಾವುದನ್ನು ಮಾಡಕ್ ಹೋಗ್ಬೇಡ್ರಿ. ಹೌದಾ, ನಾ ಹೇಳ್ತಿರೋದು ಆಲ್ರೆಡಿ 2 ರಿಂದ 3 ವರ್ಷ 4 ವರ್ಷ ಓದೋರಿಗೆ ಮಾತ್ರ ಹೇಳಕತ್ತೀನಿ, ಓದಿದವರಿಗೆ ಹೇಳಕತ್ತೀನಿ. ಬಟ್ ಈ ಟೈಮ್ ಬರೇ ಏನಪ್ಪಾ ಅಂದ್ರೆ ಕೊಟ್ಟಿರೋ ಟೈಮ್ ಅನ್ನ ಮಲ್ಟಿಪಲ್ ರಿವಿಷನ್ ಮಾಡಿ ಸಬ್ಜೆಕ್ಟ್ ಗಳನ್ನ ಗುಂಪು ಚರ್ಚೆಯಲ್ಲಿ ಬೇರೆಯವ್ರಿಗೆ ಹೇಳ್ರಿ. ಹೌದಾ, ಕ್ವಶನ್ಸ್ ಪೇಪರ್ಸ್ ಗಳನ್ನ ಬಿಡಿಸ್ರಿ. ಹೌದಾ, ನೆಕ್ಸ್ಟ್ ಏನಪ್ಪ ಅಂದ್ರೆ ಕರೆಂಟ್ ಅಫೇರ್ಸ್ ಅನ್ನ ಬರೀ ಒಂದೇ ಸಿಂಗಲ್ ಲೈನ್ ಓದಕ್ ಹೋಗ್ಬೇಡ್ರಿ, ಅದನ್ನ 360 ಡಿಗ್ರಿ ಆಂಗಲ್ ಅಲ್ಲಿ ಓದ್ರಿ. ಹೌದಾ, ಓದಿದ್ದನ್ನ ನೀವೇನಪ್ಪಾ ಅಂದ್ರೆ ಬೇರೆದವ್ರಿಗೆ ಹೇಳ್ಕೊಡ್ರಿ. ಈ ತರ ಮಾಡೋದ್ರಿಂದ ನೀವು ಏನಪ್ಪಾ ಅಂದ್ರೆ ಈ ಟೈಮ್ ಅನ್ನ ನೀಟಾಗಿ ಯೂಸ್ ಮಾಡ್ಕೊಂಡ್ರೆ ಕಂಪಲ್ಸರಿ ನನ್ನ ಪ್ರಕಾರ ನೀವು 100% ಏನಪ್ಪಾ ಅಂದ್ರೆ ಈ ಲಿಸ್ಟ್ ಅಲ್ಲಿ ಇದ್ದೇ ಇರ್ತೀರಿ. ಹೌದಾ, ಯಾರು ಕೂಡ ನೆಗ್ಲೆನ್ಸಿ ಮಾಡಕ್ ಹೋಗ್ಬೇಡ್ರಿ. ಆಫ್ಟರ್ ಅ ಲಾಂಗ್ ಟೈಮ್ ನೋಟಿಫಿಕೇಶನ್ ಆಗ್ಯದ, ಮತ್ತೆ ಅದರಲ್ಲಿ KE ವಿತ್ ನಿಮ್ಗೆ ಎಕ್ಸಾಮ್ ಡೇಟು ಕೂಡ ಬಿಟ್ಟಿದಾರ. ಸೊ ಅದಕ್ಕೋಸ್ಕರ ಯಾರು ಕೂಡ ನೆಗ್ಲೆನ್ಸಿ ಮಾಡಕ್ ಹೋಗ್ಬೇಡ್ರಿ. ಈ ಟೈಮ್ ಅದು ನಿಮ್ದೇನಪ್ಪಾ ಅಂದ್ರೆ ಗೋಲ್ಡನ್ ಟೈಮು. ಯಾರು ಕೂಡ ನೀವು 10 ವರ್ಷ ಇನ್ನೊಂದು ಇದೆ, ಏಜ್ ಎಲೆಕ್ಷನ್ ಕೊಟ್ಟಿದಾರ, ಆಲ್ರೆಡಿ ಬಹಳ ಓದಿದವರು ಬರ್ತಾರ. ಹೌದಾ, ಅವ್ರ ಜನ ಕಾಂಪಿಟೇಷನ್ ಕೊಡ್ಬೇಕು, ಹೆಂಗ್ ಕೊಡ್ಬೇಕು ಅಂತ ಎದಿ ಹೊಡ್ಕೊಂಡಿರ್ತೀರಿ ನೀವು ಕೆಲವೊಂದ್ ಜನ. ಹೌದಾ, ಅದು ತಪ್ಪು. ನೀವು 10 ವರ್ಷ ಬಿಟ್ಟು 20 ವರ್ಷ ಓದಿದ್ರು ಕೂಡ ಸರಿಯಾದ ಮಾರ್ಗದಲ್ಲಿ ಸರಿಯಾದ ಒಂದು ಮೆಥಡ್ ಅಲ್ಲಿ ಓದ್ಲ ಅಂದ್ರೆ 20 ವರ್ಷ ಓದಿದವರು ಇಲ್ಲಿ ಕ್ಲಿಕ್ ಆಗಕ್ ಸಾಧ್ಯನೇ ಇಲ್ಲ. ಹೌದಾ, ಸೊ ಅದಕ್ಕೋಸ್ಕರ ನೀವು ಯಾರ ಇವಾಗೆ ಬಂದ್ರ ಆಯ್ತು, ಆಲ್ರೆಡಿ ಓದಿದವ್ರಾಯ್ತು, ಏಜ್ ಎಷ್ಟು ಕೊಟ್ಟ ಅಂತ ಹೆದರುವಂತ ಅವಶ್ಯಕತೆ ಇಲ್ಲ. ಹೌದಾ, ಎಷ್ಟೋ ಜನ ಏನಪ್ಪಾ ಅಂದ್ರೆ ಏಜ್ ರಿಲೇಷನ್ ಕೊಟ್ರು 38 ವರ್ಷ ಕೊಟ್ರು ಕೂಡ ಪಾಸ್ ಆಗಿಲ್ದವ್ರು ಎಷ್ಟೋ ಜನ ಅದಾರ, ಹೊಸದಾಗಿ ಬಂದು ಪಾಸ್ ಆದವ್ರು ಎಷ್ಟೋ ಜನ. ಬಟ್ ಕರೆಕ್ಟ್ ಮೆಥಡ್ ಏನಕ್ಕೆ ಗೊತ್ತಿರ್ಬೇಕು, ಏನು ಓದ್ಬೇಕು ಏನು ಓದ್ಬಾರ್ದು ಅಂತ ಅದಲ್ಲ. ಸೊ ಇಷ್ಟೇನಪ್ಪ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂಗ ನಿಮ್ಗೆ ಹೇಳಕ್ ಪ್ರಯತ್ನ ಮಾಡಿದೀನಿ. ಏನಪ್ಪಾ ಅಂದ್ರೆ ನನಗೂ ಈ ಒಂದು ವಿಡಿಯೋದಲ್ಲಿ ನಂಗೆ ಟೈಮ್ ಸಿಕ್ಕಾಗ ಈ ಒಂದು ಯೂಟ್ಯೂಬ್ ಅಲ್ಲಿ ಹೇಳಕ್ ಪ್ರಯತ್ನ ಮಾಡ್ತೀನಿ, ಏನೇನು ಓದ್ಬೇಕು ಏನು ಓದ್ಬಾರ್ದು, ಯಾವ ತರ ಓದ್ಬೇಕು ಏನಂತೇಳಿ ಸಬ್ಜೆಕ್ಟ್ ನ ಹೇಳಕ್ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀನಿ. ಈ ಟೈಮ್ ಅನ್ನ ಯಾರು ಮಿಸ್ ಮಾಡ್ಕೊಳ್ತಾರಲ್ಲ ಅವರಂತ ಬ್ಯಾಡ್ ಲಕ್ ಮತ್ತೊಬ್ರಿಲ್ಲ, ಅವರಂತ ಹುಚ್ಚರು ಮತ್ತೊಬ್ರಿಲ್ಲ. ರೈಟ್, ಆಫ್ಟರ್ ಲಾಂಗ್ ಟೈಮ್ ನೋಟಿಫಿಕೇಶನ್ ಆಗೈತಿ. ಈ ಒಂದು ನೋಟಿಫಿಕೇಶನ್ ಅಲ್ಲಿ ನಿಮ್ ಹೆಸರು ಇರ್ಲಂತ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.